ಆತ್ಮೀಯ ವಿದ್ಯಾರ್ಥಿಗಳಿಗೆ ಶೀಲಾ ಪಾಠಶಾಲೆಗೆ ಸ್ವಾಗತ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ಸಂಧಿಗಳು ಮತ್ತು ಅದರ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಬಹಳ ಮುಖ್ಯವಾದಂತಹ ಮಾಹಿತಿ, ಗಮನವಿಟ್ಟು ಆಲಿಸಿ. ಸಂಧಿಗಳು ಅಂತ ಅಂದರೆ, ಸಂಧಿ ಎಂದರೆ ಕೂಡುವಿಕೆ ಎಂದರ್ಥ. ಉಚ್ಚರಿಸಲು ಕಾಲ ವಿಳಂಬವಿಲ್ಲದಂತೆ ಎರಡು ಅಕ್ಷರಗಳು ಕೂಡುವುದಕ್ಕೆ ಸಂಧಿ ಎನ್ನುತ್ತಾರೆ. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಸ್ವರಸಂಧಿ ಅಂತ ಹೇಳ್ತೇವೆ. ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ವ್ಯಂಜನ ಸಂಧಿ ಎನ್ನುತ್ತೇವೆ. ಸಂಧಿ ಪದವನ್ನು ಬಿಡಿಸಿ ಬರೆದಾಗ ಮೊದಲ ಪದವನ್ನು ಪೂರ್ವಪದ ಎಂದು, ನಂತರದ ಪದವನ್ನು ಉತ್ತರದ ಪದ ಎಂದು ಮತ್ತು ಪೂರ್ಣ ಪದವನ್ನು ಸಮಸ್ತ ಪದವೆಂದು ಕರೆಯುತ್ತಾರೆ. ಉದಾಹರಣೆ: ಮಾತು ಪ್ಲಸ್ ಇಲ್ಲ, ಮಾತಿಲ್ಲ. ಪೂರ್ವಪದ ಪ್ಲಸ್ ಉತ್ತರ ಪದ ಈಕ್ವಲ್ಸ್ ಸಮಸ್ತ ಪದ. ಹೀಗೆ ಒಂದು ಪದವನ್ನು ಬಿಡಿಸಿ ಈ ರೀತಿ ಸಂಧಿ ಕಾರ್ಯವನ್ನು ಮಾಡಬೇಕಾಗತ್ತೆ. ಸಂಧಿಯ ಪ್ರಕಾರಗಳು ಅಥವಾ ವಿಧಗಳು ಅಂತ ಹೇಳ್ತೀವಿ. ಒಂದು ಕನ್ನಡ ಸಂಧಿ ಅಂತ ಹೇಳ್ತೀವಿ, ಇನ್ನೊಂದು ಸಂಸ್ಕೃತ ಸಂಧಿ. ಕನ್ನಡ ಸಂಧಿಲಿ ಮತ್ತೆ 3 ವಿಧವನ್ನು ನೋಡ್ತೀವಿ: ಲೋಪಸಂಧಿ, ಆಗಮ ಸಂಧಿ, ಹಾಗೆ ಆದೇಶ ಸಂಧಿ ಅಂತ ನೋಡ್ತೀವಿ. ಸಂಸ್ಕೃತ ಸಂಧಿಯಲ್ಲಿ ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಅಂತ 2 ವಿಧ ಇದೆ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎಣ್ಸಂಧಿ, ವೃದ್ಧಿ ಸಂಧಿ. ಇಷ್ಟು ಸ್ವರ ಸಂಧಿ ಅಂತ ಹೇಳ್ತೀವಿ. ವ್ಯಂಜನ ಸಂಧಿಗಳಲ್ಲಿ ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ, ಹಾಗೆ ವಿಸರ್ಗ ಸಂಧಿ ಅಂತ ಈ ರೀತಿ ವಿಧಗಳನ್ನು ಮಾಡಿದ್ದಾರೆ. ಈಗ ಕನ್ನಡ ಸಂಧಿಯಲ್ಲಿ ಬರುವಂತಹ ವಿಧಗಳ ಬಗ್ಗೆ ನೋಡೋಣ. ಕನ್ನಡ ಶಬ್ದಗಳು ಸೇರಿ ಸಂಧಿಯಾದರೆ ಅದನ್ನು ಕನ್ನಡ ಸಂಧಿ ಅಂತ ಹೇಳ್ತೀವಿ. ಒಂದು ಸಂಸ್ಕೃತ ಶಬ್ದವು ಮತ್ತು ಕನ್ನಡ ಶಬ್ದವು ಸೇರಿ ಸಂಧಿಯಾದರೆ ಅದು ಕನ್ನಡ ಸಂಧಿ ಆಗುತ್ತದೆ. ಮೊದಲನೇ ವಿಧ ಲೋಪಸಂಧಿ ಅಂತ ಹೇಳ್ತೀವಿ. ಊರು ಪ್ಲಸ್ ಊರು ಅನ್ನೋದು ಒಂದು ಉದಾಹರಣೆಯ ಪದ. ಅದನ್ನು ಕೂಡಿಸಿ ಬರೆದಾಗ ಊರೂರು ಅಂತ ಆಗುತ್ತೆ. ಊರು ಅನ್ನೋದರಲ್ಲಿ ಪೂರ್ವಪದದ ಕೊನೆಯ ಅಕ್ಷರ ಉಕಾರ ಇದೆ. ಹಾಗೆ ಊ ಅನ್ನುವಂತಹ ಇನ್ನೊಂದು ಅಕ್ಷರ ಇದೆ. ಕೂಡಿಸಿ ಬರೆದಾಗ ಊರೂರು ಅಂತ ಆಗುತ್ತೆ ಹೊರತು ಊರೂರು ಅಂತ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಉಕಾರ ಲೋಪ ಆಗಿರುತ್ತೆ. ಹಾಗಾಗಿ ಉಕಾರ ಸ್ವರಲೋಪ ಸಂಧಿ ಅಂತ ಹೇಳ್ತೀವಿ. ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು ಉಕಾರ ಲೋಪ. ಮಾತು ಪ್ಲಸ್ ಅಂತು ಮಾತಂತು, ಇದು ಸಹ ಉಕಾರ ಸ್ವರಲೋಪ ಸಂಧಿ. ಸಂಪನ್ನರು ಪ್ಲಸ್ ಆದ ಸಂಪನ್ನರಾದ, ಉಕಾರ ಸ್ವರ ಲೋಪಸಂಧಿ ಅಂತ ಉದಾಹರಣೆಗೆ ತಗೊಳ್ತೀವಿ. ನಿಯಮ, ಇದರ ಒಂದು ಅರ್ಥ ಏನು ಅಂತ ತಿಳ್ಕೊಳ್ಬೇಕು ಅಂತಂದರೆ, ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಬಿಟ್ಟು ಹೋದರೆ ಅದನ್ನು ಲೋಪಸಂಧಿ ಅಂತ ಹೇಳ್ತೀವಿ. ಅಂದರೆ ಕೇವಲ ಪೂರ್ವಪದದ ಕೊನೆಯ ಅಕ್ಷರ ಮಾತ್ರ ಬಿಟ್ಟು ಹೋಗುತ್ತೆ. ಹಾಗಾಗಿ ಇದನ್ನು ಲೋಪಸಂಧಿ ಅಂತ ಹೇಳ್ತೀವಿ. ಎರಡನೇ ವಿಧ ಆಗಮ ಸಂಧಿ. ಉದಾಹರಣೆ: ಮಳೆ ಪ್ಲಸ್ ಇಂದ ಮಳೆಯಿಂದ ಎಕಾರಾಗಮ ಅಂತ ಹೇಳ್ತೀವಿ. ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಎಕಾರಾಗಮ ಸಂಧಿ. ಮರ ಪ್ಲಸ್ ಅನ್ನು ಮರವನ್ನು ವಕಾರಾಗಮ ಸಂಧಿ. ಮಗು ಪ್ಲಸ್ಸಿಗೆ ಮಗುವಿಗೆ ವಕಾರಾಗಮ ಸಂಧಿ. ಅಂದರೆ ಆಗಮ ಸಂಧಿ ಅಂದರೆ ಏನು ಅಂತ ಈಗ ತಿಳ್ಕೊಳ್ಳೋಣ. ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಹೊಸದಾಗಿ ಬಂದು ಸೇರಿದರೆ ಆಗಮ ಸಂಧಿ ಎನ್ನುತ್ತಾರೆ. ಇಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ. ಕೇವಲ ಉತ್ತರ ಪದದ ಮೊದಲಲ್ಲಿ ಒಂದು ಅಕ್ಷರ ಹೊಸದಾಗಿ ಬಂದು ಸೇರುತ್ತದೆ. ಇದರಲ್ಲಿ 2 ವಿಧಗಳಿವೆ. ಯಾ ಬಂದರೆ ಯಕಾರಾಗಮ, ವಾ ಬಂದರೆ ವಕಾರಾಗಮ ಸಂಧಿ ಅಂತ ಹೇಳ್ತೀವಿ. ಆಗಮ ಅಂತಂದರೆ ಹೊಸದಾಗಿ ಬರೋದು. ಯಾ ಮತ್ತು ವಾ ಎನ್ನುವಂಥ ಅಕ್ಷರಗಳು ಸಂಧಿ ಕಾರ್ಯ ಆದಾಗ ಬರುತ್ತೆ. ಹಾಗಾಗಿ ಇದನ್ನು ಆಗಮ ಸಂಧಿ ಅಂತ ನಾವು ಹೇಳ್ತೀವಿ. ಇಷ್ಟು ಅರ್ಥ ಆಯ್ತಾ ಮಕ್ಕಳೇ? ಈಗ ಮುಂದಿನ ವಿಧ ಯಾವುದು ಅಂತ ತಿಳ್ಕೊಳ್ಳೋಣ. ಬಹಳ ಸುಲಭವಾದಂತಹ ಒಂದು ಮಾಹಿತಿ. ಈಗ 3ನೇ ವಿಧ ಆದೇಶ ಸಂಧಿಯ ಬಗ್ಗೆ ತಿಳ್ಕೊಳ್ಳೋಣ. ಮಳೆ ಪ್ಲಸ್ ಕಾಲ ಮಳೆಗಾಲ. ಇಲ್ಲಿ
ಕ ಅಕ್ಷರಕ್ಕೆ ಬದಲಾಗಿ ಗ ಅಕ್ಷರ ಬಂದು ಸೇರಿಕೊಳ್ಳುತ್ತೆ. ಮೈ ಪ್ಲಸ್ ತೋರು ಮೈದೂರು, ತಕಾರಕ್ಕೆ ದಕಾರ. ಬೆನ್ ಪ್ಲಸ್ ಪತ್ತು ಬೆಂಬತ್ತು, ಪಕಾರಕ್ಕೆ ಬಕಾರ. ಸೂತ್ರ ಕ ತ ಪಗಳಿಗೆ ಗ ದ ಬಗಳು ಪರವಾಗಿ ಬಂದಾಗ ಆದೇಶ ಸಂಧಿ ಅಂತ ನಾವು ಗುರುತಿಸ್ತೀವಿ. ಅಂದರೆ ಆದೇಶ ಸಂಧಿಗೆ ಉದಾಹರಣೆಗಳನ್ನ ತಿಳ್ಕೊಂಡ್ವಿ. ಈಗ ಆದೇಶ ಸಂಧಿ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಹೋಗಿ ಅದರ ಬದಲಾಗಿ ಬೇರೊಂದು ಅಕ್ಷರವು ಬಂದು ಸೇರಿಕೊಂಡ್ರೆ ಅದನ್ನು ಆದೇಶ ಸಂಧಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಕಾತಾಪಗಳಿಗೆ ಗಾದಾಪಗಳು ಆದೇಶವಾಗಿ ಬಂದು ಸೇರಿಕೊಳ್ತವೆ. ಅಂದರೆ ಒಂದು ಅಕ್ಷರದ ಬದಲಾಗಿ ಇನ್ನೊಂದು ಅಕ್ಷರ ಪರವಾಗಿ ಬರುತ್ತೆ. ಇದನ್ನು ಆದೇಶ ಸಂಧಿ ಅಂತ ಹೇಳ್ತೀವಿ. ಮಕ್ಕಳೇ, ಬಹಳ ಸುಲಭವಾದಂತಹ ಒಂದು ಮಾಹಿತಿ. ನೀವು ಗಮನವಿಟ್ಟು ಆಲಿಸ್ಕೊಳ್ಳಿ, ಖಂಡಿತ ಅರ್ಥ ಆಗತ್ತೆ. ಆದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಪರೀಕ್ಷೆ ಸಮಯದಲ್ಲಿ ನಿಮಗಿದು ಬಹಳ ಉಪಯೋಗಕ್ಕೆ ಬರುತ್ತೆ. ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರೆಯದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಈಗ ಆದೇಶ ಸಂಧಿಗೆ ಇನ್ನೊಂದು ಅರ್ಥದಲ್ಲೂ ಸಹ ಹೇಳ್ತೀವಿ. ಪ ಬ ಮ ವ್ಯಂಜನಗಳಿಗೆ ವಕಾರವು ಆದೇಶವಾಗಿ ಬರುವುದು. ಉದಾಹರಣೆ, ಗಿಳಿ ಪ್ಲಸ್ ಪಿಂಡು ಗಿಳಿವಿಂಡು. ಪಕಾರಕ್ಕೆ ವಕಾರ ಆದೇಶವಾಗಿ ಅಂದರೆ ಪರವಾಗಿ ಬರುತ್ತೆ. ಬಲ ಪ್ಲಸ್ ಬಂದು ಬಲವಂದು. ಬಕಾರಕ್ಕೆ ವಕಾರ ಪರವಾಗಿ ಬರುತ್ತೆ. ಮೆಲ್ ಪ್ಲಸ್ ಮಾತು ಮೆಲ್ವಾತು. ಮಕಾರಕ್ಕೆ ವಕಾರ ಈ ರೀತಿ ಪರವಾಗಿ ಬರುತ್ತೆ. ಇನ್ನೊಂದು ಅರ್ಥದಲ್ಲಿ ನಿಯಮ 3 ಅಂತ ಹೇಳ್ತೀವಿ. ಸಕಾರಕ್ಕೆ ಕೆಲವೊಂದು ಸಾರಿ ಚ ಛ ಮತ್ತು ಜಕಾರಗಳು ಆದೇಶವಾಗುತ್ತವೆ. ಉದಾಹರಣೆಗಳನ್ನು ನೋಡೋಣ. ಇನ್ ಪ್ಲಸ್ ಸರ ಇಂಚರ. ಸಕಾರಕ್ಕೆ ಚಕಾರ ಯಾವ ರೀತಿ ಪರವಾಗಿ ಬರುತ್ತೆ ಅನ್ನೋದಕ್ಕಿದು ಉದಾಹರಣೆ. ಇರ್ ಪ್ಲಸ್ ಸಾಸಿರ ಇಚ್ಛಾಸಿರ. ಸಕಾರಕ್ಕೆ ಚ ಮಹಾಪ್ರಾಣ ಚ ಇಲ್ಲಿ ಪರವಾಗಿ ಬರುತ್ತೆ. ಮುನ್ ಪ್ಲಸ್ ಸೆರಗು ಮುಂಜೆರೆಗು. ಸಕಾರಕ್ಕೆ ಜಕಾರ ಪರವಾಗಿ ಬರುತ್ತೆ. ಈ ರೀತಿ ಉದಾಹರಣೆಗಳನ್ನು ನಾವು ಆದೇಶ ಸಂಧಿಯಲ್ಲಿ ನೋಡ್ತೀವಿ. ಮಕ್ಕಳೇ, ಬಹಳ ಕಡಿಮೆ ಸಮಯದಲ್ಲಿ ಸಂಧಿಗಳಂದ್ರೇನು, ಅದರ ಭಾಗಗಳು ಯಾವುದ್ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಪೂರ್ತಿ ವಿಡಿಯೋವನ್ನು ನೋಡಿ, ಆಗ ಮಾತ್ರ ನಿಮಗೆ ಸಂಪೂರ್ಣವಾಗಿ ಸಂಧಿಗಳಂದ್ರೇನು, ಸಂಧಿಯಲ್ಲಿ ಬರುವಂತಹ ವಿಧಗಳು ಯಾವುದು, ಹಾಗೆ ಯಾವ್ಯಾವ ಸಂಧಿಗೆ ಯಾವೆಲ್ಲ ಪದಗಳನ್ನು ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಅನ್ನೋದು ನೀಟಾಗಿ ಅರ್ಥ ಆಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ. ನಂತರ ನಿಮ್ಮ ಸ್ನೇಹಿತರಿಗೂ ಸಹ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಸಂಧಿಗಳ ಪ್ರಕಾರದ ಮುಂದುವರೆದ ಭಾಗದಲ್ಲಿ ಮತ್ತಷ್ಟು ಹೊಸ ವಿಚಾರಗಳನ್ನು ತಿಳಿಸ್ತೀನಿ.